ಆಶೀರ್ವಾದ. 7 ಜನ್ಮಕ್ಕೂ ನೀವಿಬ್ಬರೇ ಜೋಡಿಯಾಗಿರೋ. ಇವತ್ತಿನ ಶುಭ ಮುಹೂರ್ತದ ಸತ್ಯನಾರಾಯಣ ಪೂಜೆ ತುಂಬ ಸಮೃದ್ಧಿಯಾಗಿ ನಡೆದಿದೆ. ಪರಮಾತ್ಮ ನಿಮ್ಮಿಬ್ಬರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಹಾಗೆ ನಿಮ್ಮ ಕತ್ತಲಿರೋ ಬ್ರಹ್ಮಗಂಡನ ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಲ್ಲರ ಮುಂದೆ ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿ ಅಂದರೆ ನೀವು ನಿಮ್ಮ ಮನೆಯವರು ಎಲ್ಲ ತುಂಬ ಒಳ್ಳೆಯವರು. ನನ್ನ ಮದುವೆ ಆದಮೇಲೆ ದೀಪ ಅವ್ರ ಜೊತೆ ಮೊದಲನೇ ಸರ್ತಿ ಮನೆಗೆ ಬಂದೆ. 2 ದಿನ ಇದ್ದೆ. ತುಂಬ ಖುಷಿ ಆಯಿತು. ನನ್ನ ಈ ಮನೆ ಮಗನ ಥರನೇ ನೋಡ್ಕೊಂಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಅದೇ ಕಾರಣಕ್ಕೆ ನನ್ನಿಂದ ಇಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನೇ ಹೋಗಿ ಊರಿನ ಮುಖಂಡರ ಹತ್ರ ಕ್ಷಮೆ ಕೇಳಿ ಅವ್ರನ್ನ ಪೂಜೆಗೆ ಕರೆದೆ. ದೀಪ ಅವರು ಅವ್ರ ಟೈಲರಿಂಗ್ ಮಿಷಿನ್ನ ನನಗೋಸ್ಕರ ಮಾರಿ ವಸ್ತುಗಳನ್ನ ತಂದರು ಅಂತ ಗೊತ್ತಾದ್ಮೇಲೆ ಮನಸ್ಸು ತಡೆಯೋಕ್ಕಾಗದೆ ಅದನ್ನು ವಾಪಸ್ ತಂದೆ. ಇದೆಲ್ಲ ನನ್ನ ದೊಡ್ಡತನ ಅಂತ ನೀವು ಅನ್ಕೊಳ್ಬೋದು. ಆದರೆ ನಿಮ್ಮ ಮೇಲಿರೋ ಗೌರವ ಪ್ರೀತಿಗೋಸ್ಕರ ನಾನು ಇದನ್ನು ಮಾಡಿದೆ ಅಷ್ಟೇ. ಆದರೆ ಬೇಜಾರಾಗೋ ವಿಷಯ ಏನಂತಂದರೆ, ನನ್ನ ದೀಪ ಅವ್ರ ಮದುವೆ ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಅದು ನಿಮ್ಮೆಲ್ರಿಗೂ ಗೊತ್ತಿರೋದೆ. ನಾನು ಪ್ರೀತಿಸಿದ ಹುಡುಗಿನೇ ಬೇರೆ, ಮದುವೆ ಆಗಿದ್ದ ಹುಡುಗಿನೇ ಬೇರೆ. ಆದರೆ ಆ ಪರಿಸ್ಥಿತಿಲಿ ನಾನು ಇವ್ರನ್ನ ಮದುವೆ ಆಗಲೇಬೇಕಾಗಿ ಬಂತು. ವಿಧಿ ಇಲ್ಲದೆ ಮದುವೆ ಆದೆ. ದೀಪ ಅವ್ರ ನಮ್ಮ ಮನೆಗೆ ಬಂದಾಗಿಂದ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸಾಕಷ್ಟು ಸಮಯ ತಗೊಳ್ತು. ಅಲ್ಲಿನ ಆಚಾರ ವಿಚಾರಗಳು ಅವ್ರಿಗಿನ್ನೂ ಹೋಗಲಿಲ್ಲ. ಅವರಿಂದ ಎಷ್ಟೊಂದು ತಪ್ಪುಗಳಾದವು, ಒಳ್ಳೇದು ಆಗಿದೆ. ಆದರೆ ಅದನ್ನು ಯಾರೂ ಅಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ದೀಪ ಅವ್ರಿಗೆ ನನ್ನ ಮೇಲೆ ತುಂಬ ಕಾಳಜಿ ಇದೆ. ಅವರಲ್ಲಿರೋ ವ್ಯಕ್ತಿತ್ವ ಕೂಡ ತುಂಬ ಒಳ್ಳೆಯದು. ಯಾರನ್ನು ಕಂಡ್ರು ಪ್ರೀತಿಯಿಂದ ಸಂತೋಷದಿಂದ ಮಾತಾಡಿಸ್ತಾರೆ. ಆದರೆ ಚಿರು, ನೀನು ಮುಂದುವರ್ಸು, ನಾನು ಬರ್ತೀನಿ. ಮೇಡಮ್ ನಮಸ್ತೆ. ಹೇಳಿ. ಓಕೆ, ಫೈನ್, ಹಾಗೆ ಮಾಡ್ತೀನಿ. ಸರಿ ಮೇಡಮ್. ಯಾಕಳಿ ಅಂದರೆ ಸುಮ್ಮನಾಗ್ಬಿಟ್ರೆ ಮುಂದುವರಿಸಿ. ಇನ್ಮೇಲೆ ನಾನು ದೀಪ ಅವ್ರ ಜೊತೆ ಇರೋಕ್ಕಾಗಲ್ಲ.
ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಾತು ನಮಗೆ ನಂಬಕ್ಕಾಗ್ತಿಲ್ಲ. ಅಲ್ಲ, ನೀವು ಏನು ಹೇಳ್ತಾ ಇದ್ದೀರೋ ನಮಗೂ. ಒಂದು ನಿಮಿಷ ಬೇಕ್ರೆ. ಮಾತಾಡೋ ಬರದಲ್ಲಿ ನಮ್ಮ ಚಿರು ಹೇಳಬೇಕಾಗಿದ್ದೇನೆ ಹೇಳಲಿಲ್ಲ. ಏನು ಹೇಳಬೇಕಾಗಿತ್ತು ಸೌಂದರ್ಯ ಅವರೇ? ದೀಪನ ಬಿಟ್ಟು ನನಗೆ ಇರಕ್ಕಾಗಲ್ಲ ಅಂತ ಹೇಳಕ್ ಹೋಗಿ ದೀಪನ್ ಜೊತೆ ಇರಕ್ಕಾಗಲ್ಲ ಅಂತ ಹೇಳಿದೆ. ನೀವು ನಿಜ ಹೇಳ್ತಿದ್ದೀರಾ ತಾನೇ? ಅಯ್ಯೋ ನಿಜಾನೇ. ಇವತ್ತು ನಿಮ್ಮ ಮುಂದೆ ದೀಪನ್ ಮುಂದೆ ಅವನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದ ಅಲ್ವಾ ಚಿರು? ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ಹೇಳಿ ಮುಗಿಸು ಚಿರು. ದೀಪನ್ನ ಬಿಟ್ಟು ನನಗಿರಕ್ಕಾಗಲ್ಲ ಅಂತ ಹೇಳು ಚಿರು. ದೀಪ ಅವ್ರನ್ನ ಬಿಟ್ಟು ನಂಗಿರಕ್ಕಾಗಲ್ಲ. ಅಷ್ಟಕ್ಕೂ ಇವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಬಂದಾಗಿಂದ ನನ್ನನ್ನು ಬೈತಾನೇ ಇದ್ದಾರೆ. ನಿನ್ನೆ ರಾತ್ರಿನೂ ನಿಮ್ಮನ್ನು ಹೆಂಡತಿಯಾಗಿ ಒಪ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಈಗ ಅವ್ರು ಬೇರೆನೇ ಹೇಳ್ತಿದಾರಲ್ವಾ? ಈಗ ಎಲ್ರಿಗೂ ಸಮಾಧಾನ ಆಯ್ತಾ? ಬರೀ ಸಮಾಧಾನ ಅಲ್ಲ, ತುಂಬಾ ಸಂತೋಷ ಆಯಿತು. ಸರಿ, ಪೂಜೆ ಎಲ್ಲ ಮುಗಿತಲ್ಲ, ನಾವೇನು ಹೊರಡ್ತೀವಿ. ಅಯ್ಯೋ ಅದೇನು ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಾ? ಪೂಜೆ ದಿನ ಬಂದಿದ್ದೀರಾ, ದಯವಿಟ್ಟು ಊಟ ಮಾಡ್ಕೊಂಡೇ ಹೋಗಬೇಕು. ಇಲ್ಲ ಇಲ್ಲ, ಮನೇಲಿ ತುಂಬ ಕೆಲಸ ಇದೆ, ನಾನು ಹೊರಡಲೇಬೇಕು. ನೀವು ಫೋನ್ ಮಾಡಿ ಒತ್ತಾಯ ಮಾಡಿದ್ರಿ ಅಂತ ನಾನು ಬರಲೇಬೇಕಾಗಿ ಬಂತು. ಚಿರು ಹೊರಡೋಣ. ಚಿರು ಜೊತೆ ದೀಪನ್ನು ನೀವು ಖುಷಿಯಾಗಿ ಕಳಿಸ್ಕೊಟ್ಬಿಡಿ. ಬೇಡ, ಇಷ್ಟೆಲ್ಲ ಕೇಳ್ಕೊತಾ ಇದ್ದೀವಿ, ಊಟ ಮುಗಿಸ್ಕೊಂಡೆ ಹೋಗಿ. ದಯವಿಟ್ಟು ಹಬ್ಬದ ದಿನ ಬಂದಿದ್ದೀರಾ, ಎಲ್ಲರೂ ಅಷ್ಟೇ ಊಟ ಮುಗಿಸ್ಕೊಂಡೇ ಹೋಗಬೇಕು. ಏನಂತೆ ಜಗದೀಶ್? ಏನು ಹೇಳಲಿಲ್ಲ, ಸರಿ ಅಂತ ಫೋನ್ ಕಟ್ ಮಾಡಿಬಿಟ್ರು. ಹಾಗಿದ್ರೆ ಖಂಡಿತ ದೀಪ ಅವರಿಂದ ಸೈನ್ ಆಗುತ್ತೆ ಬಿಡಿ. ಸರಿ ಸರ್, ನಾನೇನು ನೋಡ್ತೀನಿ. ಹೋಗಿ ಬನ್ನಿ, ಒಳ್ಳೇದಾಗಲಿ. ನನಗಂತೂ ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಹೌದಾ? ಓಕೆ ಪ್ರಭಾಕರ್, ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೌಂದರ್ಯ, ಈಗ ದೀಪನ ಹೇಗೆ ಅಲ್ಲಿ ಬಿಟ್ಟು ಬರ್ತೀಯೋ ನಾನು ನೋಡ್ತೀನಿ. ಹಳೆಯಂದ್ರೆ ನೀವು ಮಗಳು 2 ದಿನ ನಮ್ಮ ಮನೇಲಿ ಇದ್ದಿದ್ದು 2 ಯುಗಗಳಿದ್ದಂಗೆ ಆಗೋಯ್ತು. ಇದನ್ನ ನಾನು ಯಾವತ್ತೂ ಮರ್ಯಾದೆ ಇಲ್ಲ ಅಳಿಯಂದ್ರೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಇದ್ರೇನೆ ಸಂಬಂಧ ಬೆರೆಯೋಕೆ ಸಾಧ್ಯ. ಮನುಷ್ಯ ಎಷ್ಟೇ ದೂರ ಇರಲಿ, ಮನಸ್ಸುಗಳು ಬೆರೆತು ಮಾತಾಡಬೇಕು ಅಂದರೆ ಋಣ ಇರಲೇಬೇಕು. ಏನಂತೀರ ಅಳಿಯಂದ್ರೆ? ಸರಿ, ನಾವೇನು ಹೊರಡ್ತೀವಿ. ಅಕ್ಕ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ದೀಪ. ನೀನು ದೇವಿ ರೂಪದಲ್ಲಿದ್ದಾಗ ನನಗೆ ಹೆಣ್ಮಗುನೇ ಆಗುತ್ತೆ ಅಂತ ಹತ್ತಿದ್ದಲ್ಲ, ಅದೇ ರೀತಿ ನನಗೆ ಹೆಣ್ಮಗು ಆಗಿದೆ. ಅದಕ್ಕೆ ನಿಮ್ಮ ಬಾಯಿಂದನೇ ಹೆಸರಿಡ್ಸೋಣ ಅಂತ ಕರ್ಕೊಂಡು ಬಂದೆ. ಮಗುಗೆ ಹೆಸರಿಡೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಪುರೋಹಿತರು ಇದ್ದಿದ್ರೆ ಅವ್ರ ಕೈಯಲ್ಲಿ ಮಾಡಿಸ್ಬೋದಾಗಿತ್ತು, ಆದರೆ ಅವರು ಹೊರಟ್ಬಿಟ್ರು. ನಮ್ಮ ಸೌಂದರ್ಯ ಮೇಡಮ್ ನಿಮ್ಮ ಮಗುಗೆ ಹೆಸರಿಡ್ತಾರೆ. ಏನಮ್ಮ ದೀಪ, ಅಕ್ಕನ ಸ್ಥಾನದಲ್ಲಿರೋರ್ನ ಮೇಡಮ್ ಮೇಡಮ್ ಅಂತೀಯಲ್ಲ? ಅದಾ, ನಂಗೆ ಹಾಗೆ ಕರೆದ ಅಭ್ಯಾಸ. ಮನೆಗೆ ಬಂದ ಹೊಸರಲ್ಲಿ ನನ್ನನ್ನು ಏನಂತ ಕರಿಬೇಕು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಮೇಡಮ್ ಅಂದ್ಲು, ಅದು ಹಾಗೆ ಅಭ್ಯಾಸ ಆಗಿದೆ ಅಷ್ಟೆ. ಹೌದು. ಏನೋ ಅಭ್ಯಾಸ ಬಲ. ನಮ್ಮ ದೀಪು ಮೇಡಮ್ ಅಂದ್ಬಿಟ್ಲು. ಏನು ಅನ್ಕೋಬೇಡ್ರಪ್ಪ.
ಸೌಂದರ್ಯ ಅವರೇ, ಎಲ್ಲರೂ ನೀವೇ ಹೆಸರಿಡಿ ಅಂತ ಹೇಳ್ತಾ ಇದ್ದಾರೆ. ಬಂದು ಆ ಮಗುಗೊಂದು ಹೆಸರಿಡಿ. ಅಲ್ಲ, ನಾನು ಯಾಕೆ ಹೆಸರಿಡಬೇಕು? ಇಲ್ಲಿ ನೀವು ಇಷ್ಟೊಂದು ಜನ ಇದ್ದೀರಲ್ಲ, ನೀವೇ ಯಾರಾದರೂ ಆ ಮಗುಗೆ ಹೆಸರಿಡ್ಬೋದಲ್ಲ. ಎಲ್ಲರೂ ಉಂಟಾ ಮೇಡಮ್? ನೀವು ಎಷ್ಟು ಸಾಧನೆ ಮಾಡಿದ್ದೀರಾ. ನೀವು ಮಗು ಹೆಸರಿಟ್ರೆ ನಿಮ್ಮ ಥರ ದೊಡ್ಡ ವ್ಯಕ್ತಿ ಆದರೂ ಆಗ್ಬೋದು. ನೀವು ಯಾವ ಹೆಸರು ಬೇಕಾದರೂ ಇಡಿ, ಅವ್ರು ಏನೂ ಅಂದ್ಕೊಳ್ಳಲ್ಲ. ಬನ್ನಿ ಮೇಡಮ್, ನೀವೇ ಹೆಸರಿಡಿ. ಬನ್ನಿ ಮೇಡಮ್, ಮಗು ಕಿವಿಲಿ ಹೆಸರಿಡಿ. ಯಾರಾದರೂ ಬಂಜೆ ಕೈಯಲ್ಲಿ ಮಗುಗೆ ಹೆಸರಿಡಿಸ್ತಾರ? ಅದಕ್ಕೆ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು. ಬಂಜೆ ಅಲ್ಲ. ಹೋಗ್ಲಿ ಬಿಡು ಚಿರು, ಗೊತ್ತಿಲ್ಲದೆ ಮಾತಾಡಿದ್ರು ಪರವಾಗಿಲ್ಲ. ಇಲ್ಲ ಮೇಡಮ್, ಚಿರಾಗ್ ಅವ್ರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಒಬ್ರ ಬಗ್ಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಮಾತಾಡೋದು ತಪ್ಪು. ಇನ್ನು ನಾ ಹೆಣ್ಣಾಗಿ ನೋಡ್ದೆ, ಅವ್ಳು ಯಾರ ಮಗಳು, ಯಾರ ಮನೆ ಸೊಸೆ, ಅವಳಿಗೆ ಮಕ್ಳಿದ್ಯಾ ಇಲ್ವಾ ಅಂತೆಲ್ಲ ಅಳ್ದು ಹೋಗ್ಬಾರ್ದು. ನನ್ನ ಪ್ರಕಾರ ಸೌಂದರ್ಯ ಮೇಡಮ್ ಮಾಡಿರೋ ಸಾಧನೆ, ಅವ್ರು ಮಾಡಿರೋ ತ್ಯಾಗದ ಮುಂದೆ ನಾವೇನು ಅಲ್ಲ. ನೀವ್ ಅನ್ಕೊಂಡಿರೋ ತರ ಅವ್ರು ಬಂಜೆ ಅಲ್ಲ. ಚಿರಾಗ್ ಅವ್ರಿಗೋಸ್ಕರ ತಾಯಿ ಆಗದೆ ಅವ್ರನ್ನೇ ಸ್ವಂತ ಮಗ ಅಂತ ಅನ್ಕೊಂಡಿದ್ದಾರೆ. ಅಂತ ತ್ಯಾಗಮಯಿ ಬಗ್ಗೆ ಕೇವಲ ಮಾತಾಡೋದು ತಪ್ಪು. ನಮ್ ಸೌಂದರ್ಯ ಮೇಡಮ್ ತಾಯಿ ಆಗದೆ ಇರೋ ದೇವ್ರು. ಸೌಂದರ್ಯ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತಾಡ್ದಮ್ಮ. ಭಾಗ್ಯ, ಯಾರ ಬಗ್ಗೆನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಬನ್ನಿ ಮೇಡಮ್, ಕಿವಿಲ್ ಮಗುಗೆ ಹೆಸರಿಡಿ. ಬೇಡ, ಯಾರ ಭಾವನೆಗೂ ಧಕ್ಕೆ ತರೋದು ಬೇಡ. ನೀನೇ ಹೆಸರಿಡು. ಅಲ್ಲ, ನೀನು ನಮ್ಮನೆ ಒಳ್ಳೆ ತಾನೆ, ನೀನೇ ಹೆಸರಿಡು. ದೀಪು, ಸೌಂದರ್ಯ ಅವರೇ ಹೇಳ್ತಾ ಇದ್ದಾರಲ್ಲ, ನೀನೇ ಹೆಸರಿಡು ಬಾ. ಸೌಂದರ್ಯ, ಸೌಂದರ್ಯ, ಸೌಂದರ್ಯ. ನಾವೇನು ಹೊರಡ್ತೀವಿ. ಚಿರು, ಬರ್ತೀವಿ.
ನೋಡ್ಕೊಂತ ಎಷ್ಟು ಸತಿ ಹೇಳಿದ್ದೀನಿ ನನ್ನ ಮಗನೇ ನಿನ್ನ ಹೆಂಡತಿ ನನ್ನ ತಂಗಿ ತರ ಅವ್ಳ ಜೊತೆ ಜಗಳ ಆಡೋದು ಕೈ ಎತ್ತೋದು ಅಂತೆಲ್ಲ ಮಾಡಿ ಅವಳಿಗೆ ಅದು ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನೆನ್ಪಿಟ್ಕೋ. ಯಾಕೆ ಅವ್ರನ್ನ ಹೊಡಿತಿದ್ಯಾ? ದೀಪು ಬಾಬಾ ಯಾವಾಗ ಬಂದ್ರಿ? ನೀನ್ ಅವ್ರನ್ನ ಹೊಡಿಯೋದ್ ನೋಡ್ರಕ್ ಬಂದಿ. ಬಾಬಾ ನೋಡ್ ಬಾಬಾ, ಕಟ್ಕೊಂಡಿರೋ ಹೆಂಡತಿ ಜೊತೆ ದಿನ ಜಗಳ ಆಡ್ತಾನೆ. ಬರೀ ಜಗಳ ಆಡೋದಲ್ಲ ಬಾವ, ದಿನ ಕೈ ಬೇರೆ ಮಾಡ್ತಾನೆ. ಅದಕ್ಕೆ 4 ತದಕ್ತಿದ್ದೆ. ಕಟ್ಕೊಂಡು ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕಾಗಿರೋದು ಗಂಡನ ಕರ್ತವ್ಯ ಅಲ್ವಾ ಭಾವ? ಲೇ ಕೇಳಿಸ್ಕೊಂಡಿರ ನಮ್ಮ ಭಾವ ಹೇಳಿದ್ದು? ನೋಡು, ಇದು ನನ್ನ ತಂಗಿ, ಅವರು ನಮ್ಮ ಭಾವ. ನನ್ನ ತಂಗಿ ಭಾವ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತೇನೋ? ಶಿವ ಪಾರ್ವತಿ ಥರ ಇದ್ದಾರೆ. ನಮ್ಮ ಭಾವ ನನ್ನ ತಂಗಿನ ಯಾವತ್ತೂ ಬಿಟ್ಕೊಡೋದಲ್ಲಪ್ಪ, ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ಅಲ್ವಾ ಭಾವ? ಆಮೇಲೆ ಇದನ್ನೆಲ್ಲ ನಾನು ಹೇಳ್ತಿಲ್ಲಪ್ಪ, ಖುದ್ದಾಗಿ ನಮ್ಮ ಭಾವನ ಎಲ್ಲರ ಮುಂದೆ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಭಾವ? ಎಷ್ಟು ಸಲ ನಿಮ್ಮ ಭಾವನ ಕರೆಕ್ಟ್ ಹೌದು ಅಂತ ಕೇಳ್ತೇನೆ ನರಸಿಂಹ. ನಿಮ್ಮ ಭಾವ ಎಷ್ಟೊಳೋರು ಅಂತ ಇಡೀ ಊರಿಗೆ ಗೊತ್ತು ತಾನೆ? ಹೌದಲ್ವಾ? ಆಗಿದ್ದಾಗೋಯ್ತು, ಹೋಗ್ಲಿ ಅಣ್ಣ. ಸರಿ ಪುಟ್ಟಿ, ನೀನು ಹೇಳಿದ್ರೆ ಮುಗೀತು. ಟೈಮ್ ಆಗ್ತದೆ, ನೀವು ಹೊರಡಿ. ಬಾಬಾ ನೀವು ಹೊರಡಿ. ಬಾಬಾ ನನ್ನ ತಂಗಿನ ಜೋಪಾನವಾಗಿ ನೋಡ್ಕೊಳ್ಳಿ. ಏನಣ್ಣ ಇದು? ಇಲ್ಲ ಏನಿಲ್ಲ, ಈ ತಲೆ ಕೆಡ್ಸ್ಕೊಂಬಿಡ, ಆರಾಮಾಗಿ ಈಗ ಹೊರಡು. ಆಮೇಲೆ ಏನೇ ತೊಂದರೆ ಆದ್ರೂ ನನಗೆ ಫೋನ್ ಮಾಡೋದು ಮರಿಬೇಡ. ಏನು ಸರಿಯಾಗಿ ಹೊಡೆದ್ಬಿಟ್ಟೆ? ಅಯ್ಯೋ ಹೌದಾ, ಸಾರಿ ದಯವಿಟ್ಟು ಕ್ಷಮಿಸ್ಬಿಡು. ಅದು ನನ್ನ ತಂಗಿ ಭಾವ ಬಂದ್ರಲ್ಲ, ಆ ಜೋಶಲ್ಲಿ ತುಂಬ ಇನ್ವಾಲ್ವ್ ಆಗ್ಬಿಟ್ಟೆ. ಆದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ನೋಡಪ್ಪ. ಮಾತಾಡಿದ್ದೆ 500, ಅದೇ 1000 ಕೊಡ್ತಾ ಇದೀನಿ, ತಪ್ಪು ತಿಳ್ಕೊಬೇಡ. ಸರಿ. ಲೋ ಮಗ, ನಿನ್ನ ಲಾಜಿಕ್ ಅರ್ಥ ಆಗ್ತಿಲ್ವಲ್ಲ? ಯಾಕೋ? ಅಲ್ಲ, ನೆನ್ನೆ ನೋಡಿದ್ರೆ ದೀಪಗೆ ನಿಮ್ಮ ಭಾವ ಬೈದ್ರು ಅಂತೀಯ, ಇವತ್ತು ನೋಡಿದ್ರೆ ಹೊಗಳಿದ್ರು ಅಂತಿದ್ಯಾ. ಅದೇ ನಿಮ್ಮ ಭಾವನ ಬಂದು ಇನ್ಯಾರ್ದೋ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೊಡಿತಿದ್ಯಾ. ಏನು ನಿನ್ನ ಉದ್ದೇಶ? ನೋಡೋ ಸಂದೀಪ, ಇಬ್ಬರೇ ಇದ್ದಾಗ ಬೈಯೋದು ಬೇರೆ, ಎಲ್ಲರ ಮುಂದೆ ಹೊಗಳೋದು ಬೇರೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟಕ್ಕೂ ಅವರು ನನ್ನ ತಂಗಿ ನಿಜವಾಗ್ಲೂ ಹೊಗಳಿದ್ರಾ ಅಥವಾ ಕಾಟಾಚಾರಕ್ಕೆ ಎಲ್ಲರ ಮುಂದೆ ಹಾಗಾದ್ರ ಅಂತ ನನಗೆ ಗೊತ್ತಿಲ್ಲ. ನನ್ನ ಭಾವನ ಹತ್ರ ನಾನೇ ನೇರವಾಗಿ ಮಾತಾಡೋಣ ಅಂದರೆ ದೀಪು ನನ್ನ ಕೈ ಬಾಯಿ ಕಟ್ಟಾಕಿದ್ದಾಳೆ. ಅದಕ್ಕೆ ಅವ್ರಿಗೆ ಅರ್ಥ ಆಗಲಿ ಅಂತ ಈ ಬೀದಿ ನಾಟಕ. ಒಟ್ಟಿನಲ್ಲಿ ನನ್ನ ತಂಗಿ ಚೆನ್ನಾಗಿದೆ, ನನಗೆ ಅಷ್ಟೇ ಸಾಕು. ಏನ್ ಹೇಳ್ತಿದ್ದೀಯ ರಮಣ? ನಾನೇ ಸುಳ್ಳು ಹೇಳಿದ್ದೆ ರಮಣ, ನೋಡ್ದವ್ರೆ ಬಂದು ಹೇಳಿದ್ರು. ಎತ್ತಾಗಾರ ಇರ್ಲಿ, ಅವನ ಕರೆದಿ ವಿಚಾರಿಸು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಏನ್ ಗತಿ? ಸರಿ ರಮಣ, ನಾನು ವಿಚಾರಿಸ್ತೀನಿ. ಏನಾಯ್ತಣ್ಣ? ಯಾರು ಫೋನು? ಹೋಗೆ BP ಮಾತ್ರ ತಗೊಂಬ. ಹೋಗೆ. ಅಯ್ಯೋ, BP ಮಾತ್ರೆ ಕೊಡ್ತೀನಿ, ಫಸ್ಟ್ ವಿಷಯ ಏನು ಅಂತ ಹೇಳು. ಬರ್ತಿರೋ ಕೋಪದಲ್ಲಿ ಫೋನಲ್ಲಿ ಬಡಿಸ್ಬಿಡ್ತೀನಿ ನೋಡು. ಹೋಗಿ BP ಮಾತ್ರ ತಗೊಂಬ. ಹೋಗೆ. ತಗೊಳ್ಳಿ. ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಂಥದ್ದೇನಾಯ್ತು? ಇದಾನಲ್ಲ ನಿನ್ನ ಕುಲಪುತ್ರ, ರಾಹು ಕೇತು ತರ ಕಾಡ್ತಾ ಇರ್ತಾನೆ. ನಮ್ಮ ಆರೋಗ್ಯ ಹಾಳಾಗದೆ ಇನ್ನೇನಾಗುತ್ತೆ ಹೇಳು? ನನ್ನ ಮಗ ಏನ್ ಮಾಡ್ತಾರೆ? ಎಣ್ಣೆ ರಾಮಣ್ಣ ಈಗ ತಾನೇ ಫೋನ್ ಮಾಡಿದ್ದ. ನಿನ್ ಸುಪುತ್ರನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದ. ಅವನೇನ್ ಮಾಡ್ದ? ಯಾರಿಗೋ ಹಿಡ್ಕೊಂಡು ಚೆನ್ನಾಗಿ ತದಕ್ತಿದ್ದಂತೆ. ಅವ್ರು ಯಾರೋ ಎಳ್ಳಿ ರಾಮಣ್ಣನ ಹತ್ರ ಬಂದು ಹೊಗಳ್ಕೊಂಡು ಅದನ್ನ ಹೇಳ್ತಾ ಇದ್ರಂತೆ. ದೀಪು ಅಳಿಯನು ಕೂಡ ಇದನ್ನ ನೋಡಿದ್ರಂತೆ. ಅವನಿಗೆ ಸಮಾಧಾನ ಹೇಳಿ ಎಲ್ಲ ಬಿಡಿಸ್ಬಿಟ್ಟು ಹೋದ್ರಂತೆ. ಈ ಜನ್ಮ ಅಲ್ಲ,
ಇನ್ನು ಏಳೇಳು ಜನ್ಮಕ್ಕೂ ನಿನ್ನ ಮಗ ಅನ್ನಿಸ್ಕೊಂಡು ನನಗೆ ಬುದ್ಧಿ ಬರಲ್ಲ ಕಣೆ. ಅಳಿಯಂದ್ರು ಎಷ್ಟು ಖುಷಿ ಖುಷಿಯಾಗಿ ನಮ್ಮ ಮನೇಲಿ ಕಾಲ ಕರೆದ್ರು, ನಿನ್ನ ಮಗ ಒಂದೇ ಏಟು ಎಲ್ಲನೂ ಹಾಳು ಮಾಡ್ಬಿಟ್ಟ ಬಿಡು. ಮೊದಲು ಅವನಿಗೆ ಕರೆದು ಉಗಿದು ಬುದ್ಧಿ ಹೇಳು, ಇಲ್ಲದೆ ಹೋದರೆ ಊರವ್ರಿಗೆಲ್ಲ ಸೇರ್ಕೊಂಡು ಚೆನ್ನಾಗಿ ತದಗಿಸ್ತಾರೆ. ಇನ್ನೊಂದ್ಸಲ ಈ ಥರ ಕಂಪ್ಲೇಂಟು ನನಗೆ ಬರಬಾರ್ದು. ಅತ್ಗೆ ಈ ತರ ಯೋಚನೆ ಮಾಡ್ತಾ ನಿಂತ್ರೆ ಆಗಲ್ಲ. ಈಗಲೇ ಕರ್ಸಿ ನಿಮ್ಮ ಮಗನ್ಗೆ ಬುದ್ಧಿ ಹೇಳಿ. ಅಣ್ಣನ್ BP ಜಾಸ್ತಿ ಮಾಡಕ್ಕೆ ಹುಟ್ಟಿದ್ದಾನೆ.